ಇಷ್ಟು ಕಷ್ಟ ಐತಿ ಈಗಿನ ಕಾಲದಾಗ. ಸ್ವಾಮೀಜಿ ಅವ್ರದ್ದು ಬಂದರು, ಭಕ್ತರು ನೀವು ಕೇಳ್ತೀರಿ, ಮುತ್ಯ ಏನು ಮಾಡ್ಬೇಕು ಮುತ್ಯ, ನಮ್ಮ ಮಗ ಸಾಲಿಗೆ ಹೋಗೋವಲ್ಲ. ಯಾಕೆ ಹೋಗೋವಲ್ಲ? ಸಾಲಿ ಭಾಳ ದೂರ ಆಗೈತೆ ಮುತ್ಯ. ನಿಮ್ಮ ಮಠದಾಗ ಒಂದು ಸಾಲಿ ತೆಗೆದಿದ್ರೆ ಬರೋಬ್ಬರಿ ಇತ್ತು ಮುತ್ಯ. ಮಠದಾಗ ಸಾಲಿ ತೆಗೆದ್ರು. ಯಾರ ಸಂಬಂಧ? ಅವರು ಯಾರ ಸಂಬಂಧ ರೀ? ನೋಡಿರಿ ಎಷ್ಟು ಚಲೋ ಹುಡುಗರು ಅದಾರ. ನಿಮ್ಮ ಮಕ್ಕಳ ಸಲುವಾಗಿ ಸಾಲಿ ತೆಗಿಬೇಕು. ಸಾಲಿ ತೆಗೆದಿಂದ ಹುಡುಗ ಸಾಲಿಗೆ ಹೊರಟ. ಮುತ್ಯ ಹುಡುಗ ಒಟ್ಟು ವಿದ್ಯೆ ತೆಲಿಗೆ ಹೋಗೋಲ್ದು, ಏನಾರ ಮಾಡು ಮುತ್ಯ. ನಿಮ್ಮ ಮಕ್ಕಳ ಸಂಬಂಧ ಅವ್ರು ಪೂಜೆ ಮಾಡ್ಕೋಬೇಕು. ಅವ್ರ ಹುಡುಗ ಶಾಣೆ ಆದ, ಅವ್ರ ಹಣೆ ಬರೋ ಚಲೋ, ನಿಮ್ಮದಲ್ಲ. ಮುತ್ಯನ ಹತ್ರ ಹೋಗಿದ್ದಕ್ಕೆ ಶಾಣೆ ಆದ ಹುಡುಗ ಇಲ್ಲ, ಭಾಳ ಕಷ್ಟ. ಶಾಣೆ ಆದ ಹುಡುಗ ಮತ್ತು ಸೆಕೆಂಡ್ ಇಯರ್ ಪಾಸ್ ಆದ. ಮುತ್ಯ ಸೈನ್ಸ್ ಎಲ್ಲ ಚಲೋ ಆಗ್ಯಾನ, ಒಂದು ಡಿಜಿಟ್ನೊಳಗೆ ಸ್ವಲ್ಪ ನೀಟ್ನೊಳಗೆ ಹೆಚ್ಚು ಕಡಿಮೆ ಆಗೈತಿ. ಇಂತಹ ಕಾಲೇಜಿಗೆ ಒಂದು ಸ್ವಲ್ಪ ಮುತ್ಯಾರಿಗೆ ಫೋನ್ ಮಾಡಿ ಹೇಳಿ ಆ ಸೀಟ್ ಕೊಡಿಸ್ಬೇಕು, ಫೀ ಕಡಿಮೆ ಮಾಡಿಸ್ಬೇಕು ಸ್ವಾಮಿಗಳು. ಅವಾಗಷ್ಟ ಸ್ವಾಮಿಗಳು ನೆನಪಕ್ಕಾರ, ಉಳ್ಕೆ ಸಮಯದಾಗ ಸ್ವಾಮೀಜಿಯವ್ರು ನೆನಪಾಗೋದಿಲ್ಲ. ಫೀ ಕಡಿಮೆ ಮಾಡಿಸ್ಬೇಕು. ಹುಡುಗ ಪಾಸ್ ಆದ. ಮುತ್ಯ ನಮ್ಮ ಹುಡುಗಗೆ ನೌಕರಿ ಸಿಗೋವಲ್ದು. ನೌಕರಿ ಸಿಗೋಂಗಾಗಲಿ ಪೂಜೆ. ನೌಕರಿ ಆಯ್ತು. ನೌಕರಿ ಆಗಿಂದ ಮುತ್ಯ ನೌಕರಿ ಎಲ್ಲ ಆಯ್ತು. ಆದ್ರೆ ಕನ್ಯಾನ ಹತ್ತವಲ್ಲು. ಅದು ಯಾವುದೂ ಬೇಡ ಅಂತ ಅವ್ರು ಬಂದು ಸನ್ಯಾಸ ಆಗ್ಯಾರ. ಕನ್ಯಾ ಹತ್ತವಲ್ದು. ಆಯಿತು, ಕನ್ಯಾ ಹುಡುಕಾಡಿ ಮದುವೆ ಮಾಡಿದರು. ಮುತ್ಯ ಮದುವೆ ಆಗಿ 4 ವರ್ಷ ಆಯ್ತು. ಮಗನಿಗೆ ಮಕ್ಕಳಾಗವಲ್ಲು. ಏನು ಮಾಡಬೇಕು? ಆಯ್ತಪ್ಪ ಮಕ್ಕಳಾಗಲಿ. ಮಕ್ಕಳು ಕೊಟ್ಟು ಮುತ್ಯ ಹೆಣ್ಣು ಕೊಟ್ಟಿದ್ದೆ ಗಂಡು. ಅಯ್ಯೋ ಎಷ್ಟು ಕಷ್ಟ. ಬಾ